ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಕೆಲಸದ ಮಧ್ಯೆ ಎದ್ದು ಹೊರಗೆ ಹೋಗ್ಬೇಕಾಯ್ತು. ಯಾಕಂದರೆ ನಮ್ಮ ಗ್ಯಾಸ್ ಬುಕ್ಕಿಂಗ್ ವಿತೌಟ್ KYC ಇಲ್ಲ ಅಂದರೆ ಆಗಲ್ವಂತೆ. ಸೊ ಹಂಗಾಗಿ ಹೊರಗೆ ಹೋಗ್ಬೇಕಾಯ್ತು. ಅಲ್ಲಿ ಹೋಗ್ತಿರುವಾಗ ಆಲ್ಮೋಸ್ಟ್ 11 ಆಗಿತ್ತು. ತಿಂಡಿ ಕೂಡ ತಿಂದಿರಲಿಲ್ಲ. ನಾವು ಅದನ್ನು ಬೇಗ ಮುಗಿಸಿ ನಾವು ತಿಂಡಿ ತಿನ್ನೋಕ್ಕೆ ಹೋದ್ವಿ. 12 ಗಂಟೆ ಆಗ್ತಾಯಿದೆ. ಇವತ್ತು ತಿಂಡಿ ತಿಂತಾ ಇದ್ದೀವಿ. ಕೆಲಸ ರಾಶಿ ಇಟ್ಕೊಂಡು ಬಂದಿದ್ದೀನಿ. ಅದೇನೋ ಗ್ಯಾಸ್ KYC ಮಾಡಬೇಕಿತ್ತು, ಅದಕ್ಕೆ ಬಂದಿದ್ದು. ಸೊ ಅದು ಆಯಿತು. ಇವಾಗ ತಿಂಡಿ ನೋಡಿ 12 ಗಂಟೆ, ಕೆಲಸ ಅರ್ಧಕ್ಕರ್ಧ ಬಂದಿದೆ. ಈ ಫಿಲ್ಟ್ರ್ ಎಷ್ಟು ಚೆನ್ನಾಗಿದೆ, ಒಳ್ಳೆ ಬಾರ್ಬಿ ಥರ ಕಾಣಿಸ್ತಿದೆ. ಸೊ ನನ್ನ ತಮ್ಮ ಏನು ತೊಗೊಂಡಿದ್ದಾನೆ, ಇಡ್ಲಿ ವಡ. ನಾನು ಇದು ತೊಗೊಂಡ್ವಿ. ನೋಡಿದರೆ ಅಲ್ಲಿ ಬನ್ಸ್ ಇದೆ ಅಂತ, ಸೊ ಬನ್ಸ್ ತಗೋವರಕ್ಕೆ ಹೋಗಿದ್ದಾನೆ. ಹನ್ನೆರಡು 56. ಇವಾಗ ನಂಗೆ ಅನಿಸ್ತಾ ಇದೆ, ಐ ಶುಡ್ ಹ್ಯಾವ್ ಡನ್ ಯೂಟ್ಯೂಬ್ ಚಾನಲ್ ಮೊದಲೇ ಕ್ರಿಯೇಟ್ ಮಾಡಬೇಕಿತ್ತು. ಇನ್ನೂ ಲೇಟ್ ಆಗಿಬಿಟ್ಟಿದೆ. ಸೊ ಇವಾಗ ಹೇಗೆ ನನ್ನ ಡೇ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಲಾಗಿನ್ ಆಗಿದ್ದೆ ಬೆಳಿಗ್ಗೆ 8 o'clock. ಸೊ ಟಿಲ್ ನಾವು ಐ ಹ್ಯಾವ್ ನಾಟ್ ಡನ್ ಮೈ 25% ಆಫ್ ವರ್ಕ್ ಬಿಕಾಸ್ ಲೈಕ್ ಮೇ ಬಿ ಮೀಟಿಂಗ್ ಅದು ಇದರಲ್ಲೇ ಮುಗ್ದೋಗ್ಬಿಟ್ಟಿದೆ. ಸೊ ಜಸ್ಟ್ ವರ್ಕ್ ನಾವು ಫುಲ್ ಕಂಪ್ಲೀಟ್ ವರ್ಕ್. ಆಮೇಲೆ ಈಗ ಇನ್ನೊಂದು 2 minutesಲ್ಲಿ ಒಂದು ಮೀಟಿಂಗ್ ಇದೆ. I have to attend that. ಸೊ ನೋಡೋಣ how it goes. I'll show you. ಸೊ ಆ್ಯಕ್ಚುಲಿ ಇವತ್ತು ಈ ಬಟ್ಟೆ ಹಾಕ್ಕೊಂಡಿದ್ದೀನಿ. ನಾನು ಈ ವಿಡಿಯೋಕ್ಕಿಂತ ಮುಂಚೆ ಮತ್ತೊಂದು ಬಟ್ಟೆ ಹಾಕ್ಕೊಂಡಿದ್ದೆ. ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಹಾಗಿದ್ದೆ ನಾನು. ಮನೆ ಕೆಲಸದವರು ಕೂಡ ಇಷ್ಟು ಖರಾಬಾಗಿರಲ್ಲ. ಅವ್ರು ಖರಾಬಾಗಿರೋದೇ ಇಲ್ಲ. ಕೆಲಸ ಫುಲ್ ಶಿಸ್ತಾಗಿ ರೆಡಿಯಾಗಿ ಬರ್ತಾರೆ. ನಮ್ದು ನೋಡಿ ಕೆಲಸ ಇವಾಗ ಫುಲ್ ಕೆಲಸ ಕಾಣಿಸಲ್ಲ, ನನಗೊಂಚೂರೇ ಕಾಣಿಸಲ್ಲ ಆಯಿತಾ. ಹೀಗೆ ಕೆಲಸ ಮಾಡಬೇಕು. ಫುಲ್ಲು ಅರ್ಧಕ್ಕರ್ಧ ಕೆಲಸ ಪೆಂಡಿಂಗ್ ಐತೆ. ನನ್ನ ನೆಟ್ವರ್ಕ್ ಕೂಡ ತುಂಬ ಸ್ಲೋ ಇದೆ ಆಯಿತಾ. ಐ ಥಿಂಕ್ ಈ ನೆಟ್ವರ್ಕೇ ನನಗೆ ಕೋಪ ಬರಿಸ್ತದೆ. ನನ್ನ ಪೇಷನ್ಸ್ ಲೆವೆಲ್ ಟೆಸ್ಟ್ ಮಾಡೋದು ಈ ನೆಟ್ವರ್ಕ್. ಒಂದೊಂದು ಪ್ಲೇಸಿಗೂ ಒಂದೊಂದು ಥರ ನೆಟ್ವರ್ಕಪ್ಪ, ಅದು ಹೆಂಗೆ ಅಂತ ಗೊತ್ತಿಲ್ಲ. ಟಾರ್ಚರ್. ಸೊ ಬೆಳಿಗ್ಗೆ ತಿಂಡಿ ಮಾತ್ರ 12 ಗಂಟೆಗೆ ತಿಂದೆ. ಆ ವಿಡಿಯೋ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಮಾಡಿದ್ದೀನಿ. ತಿಂಡಿ ತಿನ್ನೋದಿಲ್ಲ, ಹೋಗಿದ್ದು ಹೊರಗಡೆ. ಇವತ್ತು ಸ್ವಲ್ಪ ಕೆಲಸ ಇತ್ತು. ನಾನು ಯಾವತ್ತೂ ಕೆಲಸದ ಮಧ್ಯೆ ಎದ್ದೇ ಇಲ್ಲ. ಫಸ್ಟ್ ಟೈಮ್ ಕೆಲಸದ ಮಧ್ಯೆ ಎದ್ದೋಗಿ ಆ ಗ್ಯಾಸ್ದೇನು KYC ಏನೋ ಮಾಡೋಕ್ಕಿತ್ತು, ಅದು ಮಾಡಿಬಿಟ್ಟು ಬಂದಿದ್ದು. ಸೊ ಇವಾಗ ಬೆಳಿಗ್ಗೆನೇ ಲಾಗಿನ್ ಆಗಿದ್ದೆ. ಬಟ್ ಸ್ಟಿಲ್ ಬಿಟ್ವೀನ್ ಎದ್ದು ಹೋಗಿದ್ದು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ಹೋಗಿ ಎದ್ದು ಕೃಷ್ಣ ಸಾಗರದಲ್ಲಿ ತಿಂಡಿ ತಿಂದು ಆಮೇಲೆ ಇವಾಗ ಮತ್ತೆ ಕೂತಿದ್ದೀನಿ ವರ್ಕ್ ಮಾಡೋಕ್ಕೆ. ಅದು ಮತ್ತೊಂದು ಡೆಸ್ಕ್ಟಾಪ್ ಬೇರೆ ಇದೆ, ಅದು ಬೇರೆ ಡ್ಯಾನ್ಸ್ ಮಾಡುತ್ತೆ, ಕಲರ್ ಆಗುತ್ತೆ, ಸರಿಯಾಗಿ ಕನೆಕ್ಟ್ ಆಗೋಲ್ಲ. ಏನು ಟಾರ್ಚರ್ ಅಂತ ಗೊತ್ತು ಹೇಳೋಕ್ಕಾಗಲ್ಲಪ್ಪ. ಎಲ್ಲದು ಟಾರ್ಚರ್ ಆಗಿಬಿಟ್ಟಿದೆ ಲೈಫಲ್ಲಿ. ನೆಮ್ಮದಿಲ್ಲ. ಇಷ್ಟಪ್ಪ ಪವರ್ ಹೋಯ್ತಾ, ಸಾವಸಲ್ಲ. ಪವರ್ ಬೇರೆ ಹೋಗಿದೆ. ಒಂದು ಸಿಸ್ಟಮಲ್ಲಿ ಮಾಡಬೇಕು. ಐ ವಿಲ್ ಬಿ ಫ್ರಸ್ಟ್ರೇಟೆಡ್ ಫಸ್ಟ್ ಒಂದು ಸಿಸ್ಟಮಲ್ಲಿ ಮಾಡೋದಾದರೆ. ಕಾಂಟ್ ಡೂ ಇಟ್. ಐ ಡೋಂಟ್ ನೋ ಹೌ ಪೀಪಲ್ ಆರ್. ಅಂದರೆ ನೆಟ್ವರ್ಕ್ ಬೇರೆ ಸ್ಲೋ, ಕರೆಂಟ್ ಬೇರೆ ಇಲ್ಲ. ಹೌ ಕ್ಯಾನ್ ಐ ಡೂ ವರ್ಕ್? ಬೆಟರ್ ಆಫೀಸಿಗೆ ಹೋಗಿ ಮಾಡಬೇಕು ಅಂತ ಅನಿಸ್ತಾ ಇದೆ. ಅಟ್ಲೀಸ್ಟ್ ಟೈಮಿಗೆ ಊಟನಾದರೂ ಮಾಡ್ತೀನಿ. ಇವಾಗ ನಾನು ನನ್ನ ಫ್ರೆಂಡ್ ಹತ್ರ ಟೀಮ್ಸಲ್ಲಿ ಮಾತಾಡ್ತಾ ಇದ್ದೀನಿ. ಇಷ್ಟೊತ್ತು ಒಂದು ಕಾಲ್ ಇತ್ತು, ಕಾಲ್ ಮುಗೀತು. ಇವಾಗ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೀನಿ. ಎಕ್ಸ್ಟೆನ್ಷನ್ ಆಫ್ ಮೀಟಿಂಗ್ ಅದು. ಮೀಟಿಂಗಲ್ಲಿ ಏನಾಯಿತು ಅನ್ನೋದನ್ನು ನಾವು ಸಮ್ಮರ್ ಆಗಿ ಮಾತಾಡ್ತೀವಿ ಈ ಮೀಟಿಂಗಲ್ಲಿ ಅಷ್ಟೇ. ಆಮೇಲೆ ಊಟ ಇನ್ನೂ ಲೇಟ್ ಇದೆ. ಅವಳಿಗೆ ಹುಷಾರಿಲ್ಲ, ಕೆಮ್ತಾ ಇದ್ದಾಳೆ. ಈಗೆಲ್ಲ ಏನೆಲ್ಲ ವ್ಲಾಗ್ ಮಾಡ್ತಾ ಇದ್ದೀನಿ ಕಣೆ ನಾನು. ಆಯಿತಾ, ನೀನು ಬೇಗ ಹುಷಾರಾಗಿ ಬಾ. ನನ್ನ ಫ್ರೆಂಡು ಗುಡ್ ಸಿಂಗರ್ ಆಯಿತಾ. ಸೊ ನಿಮಗೆ ನಾನು ಅವಳ ಸಿಂಗಿಂಗನ್ನು ಕೇಳಿಸ್ತೀನಿ, ಓಕೆನಾ? ಸ್ಟೇ ಟ್ಯೂನ್ ಗೈಸ್. ವೀಕೆಂಡಿಂದ ಕನೆಕ್ಟ್ ಆಗೋಣ ಆಯ್ತಾ? ಓಕೆ. ಆಮೇಲೆ ಈ ವೀಕೆಂಡ್ ಆ್ಯಕ್ಚುಲಿ ನಾನು ನಮ್ಮ ಆಫೀಸಲ್ಲಿ ಫ್ಯಾಮಿಲಿ ಡೇ ಇದೆ.
ಅಲ್ಲಿ ಹೋಗ್ತೀನಿ, ನಿಮಗೆ ಅವಳನ್ನ ಮೀಟ್ ಮಾಡಿಸ್ತೀನಿ ಆಯ್ತಾ. ಅವಳ ಫ್ಯಾಮಿಲಿ, ಅವ್ರ ಪಪ್ಪ ಮಮ್ಮಿ ಬರ್ತಾ ಇದ್ದಾರೆ. ಪಪ್ಪ ಮಮ್ಮಿ ಬರ್ತಿದ್ದಾರೆ ತಾನೆ, ಪಪ್ಪ ಮಮ್ಮಿ ಆ್ಯಂಡ್ ಬ್ರದರ್ ಬರ್ತಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಟು ಮೀಟ್ ದೆಮ್. ಆ್ಯಂಡ್ ಫ್ರಮ್ ಮೈ ಫ್ಯಾಮಿಲಿ nobody is coming because my mom and my brother is busy. He has work on weekend too. So that's why only I'm not ಒಬ್ಳೆ ಹೋಗ್ತಾ ಇದ್ದೀನಿ. So I'm going to meet all the family members. So, and after that, after family day, I thought of going to movie. We'll see how it goes.